ಕೋರ್ಟಿನ ಮನವರಿಕೆ ಮಾಡುವಲ್ಲಿ ಅವರು ಸಾಕಷ್ಟು ಈಗ ಹೋಗಿದ್ದಾರೆ. ಈಗೇನೋ ಕೋರ್ಟ್ ವಿಶ್ವಾಸ ತೋರಿಸ್ತಾ ಇದೆ. ಮೋಸ್ಟ್ಲಿ 25 ಜೂನಕ್ಕೆ ಮರಳಿ ಬರ್ತಾರ ಅನ್ನೋದು ಅಷ್ಟ ಅನಿಸಿದ್ರು ಮನಸ್ಸಿಗೆ. ಆದರೂ ಒಂದು ಯಾವುದೋ ಮೂಲೆಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವ್ಯಕ್ತ ಮಾಡಿದಂಥ ಸಂಶಯ ಹೊಳ್ಳಿ ಬರಲಿಲ್ಲ ಅಂದ್ರೆ ಏನು, ಮರಳಿ ಬರಲಿಲ್ಲ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗಳ ಸಹಿತ ಹೇಳ್ತಾ ಇರೋದು ಅಷ್ಟೇ ಸಮಂಜಸದ. ಆದರೆ ಅವರು ಬಂದೇ ಬರ್ತಾರೆ ಅನ್ನೋ ಭರವಸೆ ಅಭಿಮಾನಿಗಳದ್ದು. ಯಾಕೆಂದರೆ ಸಾಕಷ್ಟು ಕನ್ನಡ ಇಂಡಸ್ಟ್ರಿಯಿಂದ, ಕನ್ನಡ ಚಿತ್ರರಂಗದಿಂದ ಸಾಕಷ್ಟು ಗಳಿಸ್ಕೊಂಡಿದ್ದಾರೆ. ಅವ್ರಿಗೆ ಭವಿಷ್ಯ ಇರೋದು ಇಲ್ಲೇ ಕರ್ನಾಟಕದಲ್ಲ. ಅದಕ್ಕೆ ಮರಳಿ ಬರ್ತಾರೆ. ಅವ್ರು ಹೋಗ್ಲಿಕ್ಕಿಲ್ಲ, ಹೋಗುವುದಿಲ್ಲ ಅನ್ನೋದು ಜನಸಾಮಾನ್ಯರದು. ಜೊತೆಗೆ ಕೋರ್ಟಿನ ಅಭಿಪ್ರಾಯ ಅದಾಗಿದ್ದರಿಂದಾಗೆ ಅವ್ರಿಗೆ ಜಾಮೀನು ಸಿಕ್ಕದ. ಆ ಡೆವಿಲ್ ಅನ್ನೋದು ಫಿಲ್ಮ್ದ ಒಂದು ಏನು ಶೂಟ್ ಅದ ಅದು ಮುಗಿದು ಬರಲಿ. ದರ್ಶನ್ ಅವರ ಏನು ಈ ತಪ್ಪು ಮಾಡಿದಾರೆ ಎಲ್ಲರಿಗೂ ಅನ್ನಿಸ್ತಾ ಇದೆ. ಅದೇನು ಅನ್ನೋದು ಅದ್ರ ಮೇಲೆ ಡಿಸಿಷನ್ ಆಗಿ ಅವ್ರ ನಿಜವಾಗಿ ಅವ್ರು ಯಾವ ಶಿಕ್ಷೆ ಆಗ್ತಿದ್ರು ಅನ್ನೋದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಆದರೂ ಈಗ ಹೊರಟಿದ್ದಾರೆ ಯುರೋಪಿಗೆ ಮತ್ತು ದುಬೈಗೆ. ಕಾರಣಷ್ಟ ತಮ್ಮ ಡೆವಿಲ್ ಫಿಲ್ಮದ ಚಿತ್ರೀಕರಣ ಮುಗಿಸುವತ್ತಂತ ಹೇಳ್ತಾ, ದರ್ಶನ್ ಈ ಕೇಸಿನಿಂದ ಮುಕ್ತರಾಗಬಹುದಾ ಅನ್ನೋರಿದ್ದರು ಅದನ್ನು ಕಾಮೆಂಟ್ ಮಾಡಿರಿ. ಇಲ್ಲ ಅನ್ನೋರನ್ನು ಕಾಮೆಂಟ್ ಮಾಡಿರಿ. ಯಾಕಂತಂದ್ರೆ ಜನರ ಅಭಿಪ್ರಾಯನೂ ಅಷ್ಟೇ ಮುಖ್ಯ ಇರ್ತದೆ ಅಂತ ಹೇಳ್ತಾ, ದರ್ಶನ್ ಈ ಒಂದು ಕ್ರಿಮಿನಲ್ ಕೇಸಿಂದ ಹೊರಗೆ ಬಂದಷ್ಟೇ ಅವರ ಅಭಿಮಾನಿಗಳಂತೆ ನಿಶ್ಚಿತವಾಗಿಯೂ ಖುಷಿ ಅಷ್ಟೇ ಅಲ್ಲ, ಖುಷಿಗಿಂತ ಹೆಚ್ಚಿಗೆ ಏನಾದರೂ ಇದ್ದರೆ ಆ ಶಬ್ದ ಬಳಸ್ಬೋದು ನಾವಿಲ್ಲ ಅಂತ ಹೇಳ್ತಾ, ದರ್ಶನ್ ಈಗ ವಿದೇಶಕ್ಕೆ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಚಿತ್ತರಾಮಿದು ಸತ್ಯಕ್ಕಾಗಿರಲಿ. ವಂದನೆಗಳು.